ಆಂಜನೇಯನ ತಂದೆ ವಾನರ ರಾಜ ಕೇಸರಿ ಮತ್ತು ತಾಯಿ ಅಂಜನಾದೇವಿ. ಅಂಜನಾದೇವಿ ತನ್ನ ಪೂರ್ವಜನ್ಮದಲ್ಲಿ ಪುಂಜಿಕಾಸ್ಥಲ ಎಂಬ ದೇವಲೋಕದ ಅಪ್ಸರೆಯಾಗಿದ್ದಳು. ಇವಳು ಒಮ್ಮೆ ಭೂಲೋಕದಲ್ಲಿ ಸಂಚರಿಸುತ್ತಿರುವಾಗ ಅವಳ ಕಣ್ಣಿಗೆ ವಾನರ ಒಂದು ಧ್ಯಾನ ಮಾಡುವುದು ಕಾಣಿಸುತ್ತದೆ. ವಾನರ ಧ್ಯಾನ ಮಾಡುವುದನ್ನು ನೋಡಿ ನಗುತ್ತಾಳೆ ಹಾಗೂ ಅದರ ಮೇಲೆ ಕಲ್ಲನ್ನು ಎಸೆಯುತ್ತಾಳೆ. ವಾಸ್ತವವಾಗಿ ಆ ವಾನರ ಒಬ್ಬ ಋಷಿಯಾಗಿದ್ದರು. ಋಷಿಗೆ ಧ್ಯಾನಭಂಗವಾದ ಕಾರಣ ಪುಂಜಿಕಾಸ್ಥಳಳಿಗೆ ಶಾಪ ಕೊಡುತ್ತಾರೆ. ಭೂಮಿಯ ಮೇಲೆ ವಾನರ ರೂಪದಲ್ಲಿ ಜನ್ಮ ತಾಳುವಂತೆ ಶಾಪ ಕೊಡುತ್ತಾರೆ ಹಾಗೂ ಶಾಪ ವಿಮೋಚನೆಗಾಗಿ ಶಿವನ ಅಂಶವಿರುವ ಮಗುವಿಗೆ ಜನ್ಮ ನೀಡಬೇಕೆಂದು ಹೇಳುತ್ತಾರೆ. ಹೀಗೆ ಪುಂಜಿಕಾಸ್ಥಳ ಭೂಮಿಯ ಮೇಲೆ ವಾನರ ರಾಜಕುಮಾರಿಯಾಗಿ ಜನ್ಮ ತಾಳುತ್ತಾಳೆ ಹಾಗೂ ಅಂಜನಾದೇವಿ ಎಂಬ ಹೆಸರನ್ನು ಇಡಲಾಗುತ್ತದೆ. ನಂತರ ಇವಳ ವಿವಾಹ ಬೃಹಸ್ಪತಿಯ ಪುತ್ರನಾದ ಕೇಸರಿಯೊಂದಿಗೆ ನಡೆಯುತ್ತದೆ. ಈ ದಂಪತಿಗಳಿಗೆ ಮಕ್ಕಳಿರದ ಕಾರಣದಿಂದ ಅಂಜನಾ ದೇವಿ ಶಿವನ ಕುರಿತಾಗಿ ಕಠಿಣ ತಪಸ್ಸನ್ನು ಮಾಡುತ್ತಾಳೆ. ಇವಳ ತಪಸ್ಸಿಗೆ ಮೆಚ್ಚಿದ ಶಿವ ಪುತ್ರ ಪ್ರಾಪ್ತಿಯ ಆಶೀರ್ವಾದ ಮಾಡುತ್ತಾರೆ. ಅದೇ ಸಮಯದಲ್ಲಿ ಅಯೋಧ್ಯೆಯ ರಾಜ ದಶರಥ ಪುತ್ರ ಪ್ರಾಪ್ತಿಗಾಗಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡುತ್ತಿರುತ್ತಾರೆ. ಅವರ ಯಾಗದಲ್ಲಿ ಅಗ್ನಿಯು ಪ್ರತ್ಯಕ್ಷವಾಗಿ ಪಾಯಸದ ಪಾತ್ರೆಯನ್ನು ದಶರಥನಿಗೆ ಕೊಟ್ಟು ಮೂವರು ರಾಣಿಯರಿಗೆ ಹಂಚಲು ಹೇಳುತ್ತಾನೆ. ಇದೇ ಸಂದರ್ಭದಲ್ಲಿ ಶಿವನ ಸೂಚನೆಯ ಮೇರೆಗೆ ವಾಯುದೇವರು ಸ್ವಲ್ಪ ಪಾಯಸವನ್ನು ಅಂಜನಾದೇವಿಗೆ ಕೊಟ್ಟು ಆಶೀರ್ವಾದ ಮಾಡುತ್ತಾರೆ. ಈ ಪಾಯಸವನ್ನು ತಿಂದು ಅಂಜನಾದೇವಿ ಗರ್ಭಿಣಿಯಾಗುತ್ತಾಳೆ ಹಾಗೂ ಸ್ವಲ್ಪ ಸಮಯದ ನಂತರ ಶಿವನ ಅಂಶವಿರುವ ವಾಯುದೇವರ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವ ಮಗುವಿಗೆ ಜನ್ಮ ನೀಡುತ್ತಾಳೆ. ಈ ಮಗುವಿಗೆ ಆಂಜನೇಯ ಎಂಬ ಹೆಸರನ್ನು ಇಡಲಾಗುತ್ತದೆ.